ಹಬ್ಬ, ನಮ್ಮಮ್ಮ ಕಳ್ಸದ ಇಲ್ಲ ಅಂತ ಅನ್ಕೊಂಡಿದ್ದೆ. ಬೆಂಗಳೂರಿಗೆ ಹೋಗ್ತೀನಿ ಅಂತ ಕೇಳಿದಾಗ ನಿನ್ ಜೊತೆ ಅಂದಿದ್ದಕ್ಕೆ ಹೆಂಗೋ ಹೋಗು ಅಂತ ಹೇಳಿದ್ರು. ಸದ್ಯ ಬಿಡು, ಅಂತೂ ಇಂತೂ ನಿನ್ ಮದ್ವೆ ಸೆಟ್ ಆಗಿದ್ದಕ್ಕೂ ನಾವಿದಕ್ಕೆ ಬರೋದಕ್ಕೂ ಸರಿ ಹೋಯ್ತು. ಆದಷ್ಟು ಬೇಗ ಪಟ ಅಂತ ಹೇಳ್ಬಿಟ್ಟು ನೀನು ಎಲ್ಲನೂ ಶಾಪಿಂಗ್ ಮಾಡ್ಬಿಟ್ಟು ಮುಗಿಸ್ಬಿಡು. ಸಂಜೆ ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕು ನಾವಂತೂ. ಈಗಿನೇನು ಗೋಲ್ಡ್ ಎಲ್ಲನೂ ಅಲ್ಲೇ ತಗೊಳ್ತಾ ಇದೀವಿ. ಹೆಂಗೋ ಸ್ಯಾರಿ ಎಲ್ಲ ನೋಡಿ ಆರ್ಡರ್ ಮಾಡಿದ್ದಾಯ್ತು, ಬ್ಲೌಸ್ ಎಲ್ಲನೂ. ಇನ್ನೇನು ನೋಡಬೇಕು ಅಂತ ಹೇಳು, ಪಟ ಮುಗಿಸ್ಬಿಟ್ಟು ಹೋಗೋಣ. ಅಪ್ಪ, ಬಿಸಿಲು ನೋಡು ಹೊರಗಡೆ. ಬೆಳಿಗ್ಗೆ ಆದರೆ ಚಳಿ, ರಾತ್ರಿ ಆದರೆ ಚಳಿ, ಮಧ್ಯಾಹ್ನ ಆದರೆ ಬಿಸಿಲು ನೋಡು ಯಾವ ಥರ ಏಕ್ತಾಯಿ ಸುಮ್ಮನೆ ಅಂತ. ಕಣೆ ನಿಮ್ಮಿ, ನೆಕ್ಸ್ಟು ನಿನ್ನ ಮದ್ವೆಗೆ ಅಂತಲೇ ಕಾಯ್ತಾ ಇರೋದು ನಾನಂತೂ. ನಿನ್ನ ಮದ್ವೆನೂ ಹೆಂಗೋ ಚೆನ್ನಾಗಿರೋ ಹುಡುಗನ ಜೊತೆ ಆಗೋಗ್ಬಿಟ್ರೆ ಅಷ್ಟೇ ಸಾಕು. ನಿನಗೆ ಗೊತ್ತೇನೆ, ನಾನಂತೂ ತುಂಬ ದೊಡ್ಡ ಸಾವುಕಾರ ಹುಡುಗನೇ ಮದುವೆ ಆಗೋದು. ನನಗೆ ಗೊತ್ತು, ನಾನು ಅಂಥ ಹುಡುಗನೇ ಜೊತೆನೇ ಇರ್ತೀನಿ ಅಂತ. ನಮ್ಮ ಅಕ್ಕ ಅಂತೂ ಏನೇನು ಇಲ್ಲ ನನ್ನ ಮುಂದೆ, ಅಷ್ಟು ಸಾವುಕಾರ ಗೊತ್ತಾ. ಇದೇನು ಹೇಳ್ತಾ ಇದೆಯಾ? ಹಂಗಾದ್ರೆ ಮದುವೆ ಸೆಟ್ ಆಗೈತಾ ನಿಂದೂ? ನನ್ನ ಮದುವೆ ಸೆಟ್ ಆಗಿಲ್ವೇ? ನಾನೇನು ಹೇಳಿದ್ ಗೊತ್ತಾ? ಸೆಟ್ ಅದು ಯಾರಿಗೂ ಹೇಳಲ್ಲ ಅಂದರೆ ನಿಂಗೆ ಹೇಳ್ತಿರೋದು ಮಾತು. ಸರಿ ಹೇಳು, ಯಾರಿಗೂ ಹೇಳಲ್ಲ. ನಾನು ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ ಕಣೆ. ಹಬ್ಬ, ನಿಜ ಹೇಳ್ತಾ ಇದೀಯೇನೆ ನೀನು? ಹ್ಞೂ ಕಣೆ, ನಿಜನೇ ಹೇಳ್ತಾ ಇದ್ದೀನಿ. ಎಷ್ಟು ರಿಚ್ ಗೊತ್ತಾ, ತುಂಬ ದೊಡ್ಡ ಸಾವುಕಾರ. ಈ ವಿಚಾರನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಯಾವ ಹುಡುಗ ಏನು ಎತ್ತ ಅಂತೇಳ್ಬಿಟ್ಟು ನಿನ್ಗೆ ಆಮೇಲೆ ನಾನು ನಿಧಾನ ಕೇಳ್ತೀನಿ, ಓಕೆನಾ? ಸಿಟಿ ಹುಡುಗನೇ, ತುಂಬ ರಿಚ್ಚು. ಮೊನ್ನೆ ಎಲ್ಲ ಫೋನ್ ಯಾಕೋ ರಿಸೀವೇ ಮಾಡಲಿಲ್ಲ. ಮಾಡಿದ್ದೆ ಫೋನ್ನ, ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳೋಣ ಅಂತ ಮಾಡಿದ್ದೆ, ಆದರೆ ಅವ್ನು ರಿಸೀವೇ ಮಾಡಲಿಲ್ಲ ಫೋನ್ನ. ಲವರ್ಸು ಒಂದೇನು ಮಿಸ್ ಮಾಡ್ದಂಗೆ ಮಾತಾಡ್ತಾರಲ್ವೇನೆ. ಆದರೂ ಸ್ವಲ್ಪ ಸಿಟಿ ಹುಡುಗರು ಕಡೆ ಸ್ವಲ್ಪ ಹುಷಾರಾಗಿರ್ಬೇಕು. ಅವನನ್ನ ತುಂಬ ಇಷ್ಟಪಡ್ತಾನೆ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅವನು ಏನೋ ಬ್ಯುಸಿ ಅವನೇ ಅಂತ ಅನ್ನಿಸುತ್ತೆ. ಏನು ನಮ್ಮಂಗೆ ಕಾಂಚಿ ಪಿಂಚಿ ಅಂತ ಅನ್ಕೊಬಿಟ್ಟೇನೆ. ಮೊದಲೇನೆ ಕೋಟ್ಯಾಧೀಶ್ವರ ರಿಚ್ ಬೇರೆ ಅಲ್ವಾ, ಅದಕ್ಕೇನೆ. ನೋಡು, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ. ನೀನು ಶಾಪಿಂಗ್ ಒಂದು ಮುಗಿಸ್ಕೊಳ್ಳೋಣ. ನೀನು ಬ್ಲೌಸ್ ಒಂದು ವರ್ಕ್ ಮಾಡಿರೋದೊಂದು ಕೊಟ್ಬಿಟ್ರೆ ನಾಳೆ ನಾಡೋದ್ರಲ್ಲಿ ಬಂದ್ಬಿಟ್ಟು ಮತ್ತೆ ಎಲ್ಲ ಇಸ್ಕೊಂಡು ಹೋಗ್ಬಿಡ್ಬೋದು. ನಿನ್ನ ಮದುವೆಗೆ ನಾನು ಒಂದು ಜೊತೆ ಬಟ್ಟೆ ತಗೋಬೇಕು ಕಡೆ. ನಮ್ಮ ಅಮ್ಮಂಗೆ ಹೇಳಿದ್ದೀನಿ ಸೀರೆ ತಗೊಂಡು ಹೊಲ್ಸ್ಕ ಅಂತ ಹೇಳೈತೆ. ಸರಿ ಆಯ್ತು ಬಿಡು, ಹೊಲ್ಸ್ಕೊಳ್ಳಿವಂತೆ. ಸ್ವಲ್ಪ ಸುಸ್ತಾಗ್ತೈತೆ ಬಾರೆ. ಅಲ್ಲಿ ನೋಡು, ಅಲ್ಲಿ ಪಾರ್ಕ್ ಐತಲ್ಲ, ಆ ಪಾರ್ಕ್ ಹತ್ರ ಕುತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಹೋಗೋಣ. ಪಕ್ಕದಲ್ಲೇ ಐತೆ. ಈ ಬೆಂಗಳೂರಾಗ ಏನು ಮಾಡೋರೋ ಏನು ಬಿಟ್ಟೋರೋ ಗೊತ್ತಿಲ್ಲ ಕಡೆ, ಆದರೆ ಈ ಪಾರ್ಕ್ಗಳು ಮಾತ್ರ ಚೆನ್ನಾಗಿ ಕಟ್ಟಿಸ್ಬಿಟ್ಟವ್ರಿಲ್ಲ ಅಂತೂ ನಾನು. ತುಂಬ ಚೆನ್ನಾಗೈತೆ ಪಾರ್ಕು. ಸರಿ ಬಾ ಹೋಗೋಣ. ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಬೇರೆ ಕಡೆ ಹೋಗೋಣ. ಬಾರೆ. ಹುಡುಗ ಹೆಂಗವನೇ ನಿಮ್ಮ ಹುಡುಗ? ಚೆನ್ನಾಗವನೇನೆ, ಹೀರೋ ಇದ್ದಂಗವನೇ. ನಮ್ಮ ಅಕ್ಕ ಅಯ್ಯೋ ಬೇಡ ಲವ್ ಮಾಡಬೇಡ ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳಿದ್ಲು. ನಾನಂತೂ ಕೇಳಿಸ್ಕೊಂಡ್ಲೇ ಇಲ್ಲ ಗೊತ್ತಾ. ನಾನು ಯಾಕೆ ಕೇಳಿಸ್ಕೋಬೇಕು? ನಮ್ಮ ಹುಡುಗ ಅಂದರೆ ಸುಮ್ಮನೆನಾ? ಅವನ ಮೇಲೆ ನನಗೆ ನಂಬಿಕೆ ಇತ್ತು, ಅದಕ್ಕೆ ನನ್ನ ಅಕ್ಕನ ಮಾತು ಕೇಳಿಸ್ಕೊಂಡ್ಲಿಲ್ಲ. ಏನೋ ನಿಮ್ಮ ಅಕ್ಕ ತುಂಬ ತಿಳಿದೋಳು ಅಲ್ವೇನೆ, ಸಿಂಗಾಪುರಲ್ಲೆಲ್ಲ ಇದ್ದು ಕೆಲಸ ಮಾಡಿ ಬಂದೋಳು. ಏನೋ ಅವ್ರ ಮದುವೆನೇ ನೋಡೋಕ್ಕಾಗಲಿಲ್ಲ ನಾವಂತೂ. ಏನೇನೋ ಆಗೋಯ್ತು. ಅದಕ್ಕೆ ಅವರು ನನ್ನ ತಂಗಿ ಜೀವನದಲ್ಲಿ ಏನೂ ಆಗಬಾರ್ದು ಅಂತ ಬುದ್ಧಿ ಹೇಳ್ತಾ ಇರಬೇಕು ನಿನಗೆ. ಆ ಥರ ಏನೂ ಇಲ್ವೇ? ಅವಳಿಗಿನ್ನ ಯಾರು ಚೆನ್ನಾಗಿರಬಾರ್ದು, ಅವಳಿಗೆ ಹೊಟ್ಟೆ ಉರಿ. ಈಗ ನಾನು ಅವಳಿಗಿನ್ನ ಚೆನ್ನಾಗಿರೋ ಹುಡುಗನೇ ಮದುವೆ ಮಾಡ್ಕೊತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಹೊಟ್ಟೆ ಉರಿ ಅಷ್ಟೇ. ಮೂವಿಗೆ ಹೋಗೋಣ ಅಂತ ಕರ್ಕೊಂಡು ಬಂದು ಪಾರ್ಕಲ್ಲಿ ಕೂರಿಸಿದ್ಯಲ್ಲ ನೀನು. ಯಾರು ಪಾರ್ಕಲ್ಲಿ ಕೂತ್ಕೋತಾರೆ? ನನಗಂತೂ ಪಾರ್ಕಲ್ಲಿ ಕೂತ್ಕೊಳ್ಳೋದು ಇಷ್ಟನೇ ಇಲ್ಲ. ಸುಮ್ಮನೆ ಮೂವಿಗಾದ್ರೂ ಹೋಗಿಲ್ಲ, ಶಾಪಿಂಗ್ ಆದ್ರೂ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದಿತ್ತು ತಾನೇ. ನೀನು ನೋಡಿ ಸುಮ್ಮನೆನೇನೆ. ಅಯ್ಯೋ, ನನಗೆ ಆಲ್ರೆಡಿ ತಲೆ ಕೆಟ್ಟೋಗ್ಬಿಟ್ಟೈತೆ. ನಮ್ಮ ಮನೇಲಿ ಮಹಾಯುದ್ಧನೇ ನಡೀತಾ ಐತೆ. ಅದು ಇದು ಅದು ಅಂತ ಹೇಳಿ. ಇನ್ನು ಅದ್ರ ಮಧ್ಯೆ ನಾನು ಈಗ ಬೇರೆ ತಲೆ ಕೆಡ್ಸ್ಕೊಂಡು ಶಾಪಿಂಗ್ ಅದು ಇದು ಅಂತ ಹೋದ್ರೆ ಸುಮ್ಮನೆ ತಲೆ ಕೆಟ್ಟೋಗ್ಬಿಡೋದು ನನಗಂತೂ. ಅದ್ರ ಸವಾಸನೇ ಬೇಡ ನನಗಂತೂ. ಅಪ್ಪ, ನೆಮ್ಮದಿಯಾಗಿ 1-2 ಗಂಟೆ ಟೈಮ್ ಸ್ಪೆಂಡ್ ಮಾಡೋಣ ನಿನ್ನ ಜೊತೆ. ಹ್ಯಾಪಿಯಾಗಿರ್ಬೋದು ಅಂತಲೇ ನಾನು ಬಂದಿದ್ದು. ಹ್ಯಾಪಿಯಾಗಿರೋಣ ಬಿಡು, ಸುಮ್ಮನೆ ಯಾಕೆ. ನಮ್ಮ ಮನೇಲಿ ನಮ್ಮ ಅಕ್ಕನಿಂದ 1 ಅಲ್ಲ 2 ಅಲ್ಲ ಕಷ್ಟಗಳು. ಕಷ್ಟ ಅಂದರೆ ಕಷ್ಟ. ನನಗಂತೂ ತುಂಬ ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ಗೊತ್ತಾಯ್ತು ಎಲ್ಲ ವಿಚಾರನೂ. ಸಮಾಧಾನ ಮಾಡ್ಕೊ, ಏನಾಗುತ್ತೆ. ನಿಮ್ಮ ಅಮ್ಮ ಏನೋ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಲ್ವಾ, ಆ ಪ್ಲಾನ್ ಎಲ್ಲ ವರ್ಕೌಟ್ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡ. ನಿಮ್ಮಮ್ಮ ನಿಮ್ಮಪ್ಪ ಎಲ್ಲ ನೋಡ್ಕೋತಾರೆ, ನೀನು ಆರಾಮಾಗಿರು. ನಿಮ್ದು ಅಷ್ಟೊಂದೆಲ್ಲ ಪ್ರಾಪರ್ಟಿ ಐತೆ ತಾನೇ, ಹೋದರೆ ಸ್ವಲ್ಪ ಹೋಗುತ್ತೆ ಅಲ್ವಾ. ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ? ಏನೇ, ಈ ಪಾರ್ಕ್ ತುಂಬ ಬರೀ ಲವ್ವರ್ಸೇ ಕುತ್ಕೊಬಿಟ್ಟವ್ರಲ್ವೇನೆ. ಬೆಂಗಳೂರಲ್ಲಿ ಹಂಗೆ ಅಲ್ವೇನೆ, ಲವ್ವರ್ಸ್ಗಳ ಸಂಖ್ಯೆ ಏನೇ ಜಾಸ್ತಿ. ಇಲ್ಲಿ ನೋಡು ಹೆಂಗೆ ಕುತ್ಕೊಂಡವ್ರು ಇಲ್ಲಿಬ್ರು. ಸರಿ ಬನ್ನಿ, ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗ್ಬಿಟ್ಬಿಡೋಣ, ಓಕೆನಾ? ಅವಾಗಾದ್ರೂ ನಿಮಗೆ ರಿಲೀಫ್ ಆಗ್ಬೋದೇನೋ ಮೈಂಡು. ಈ ಪಾರ್ಕಲ್ಲಿ ಎಷ್ಟು ಅಂತ ಕೂತ್ಕೊಂಡ್ರು ಅಷ್ಟೇನೆ, ಕೂತು ಬೇಜಾರಾಗೋಗ್ಬಿಟ್ಟೈತೆ. ನನಗೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲನೂ ಮಾಡಿದ್ರೆ ನನಗಂತೂ ಮೈಂಡ್ ಫ್ರೀ ಆಗಲ್ಲ. ನನಗೆ ಆ್ಯಕ್ಚುಲಿ ನಂಗೆ ಟ್ರಾವೆಲ್ ಮಾಡಬೇಕು, ಇಲ್ಲಾಂದರೆ ಮೂವೀಸ್ಗೆ ಹೋಗಬೇಕು, ಇಲ್ಲ ಚೆನ್ನಾಗಿ ತಿನ್ನಬೇಕು. ಅವಾಗ ಮಾತ್ರ ನನಗೆ ಮೈಂಡ್ ರಿಲೀಫ್ ಆಗುತ್ತೆ. ಬಿಟ್ಟರೆ ನನಗೆ ಯಾವುದಕ್ಕೂ ನಂದು ಮೈಂಡ್ ಎಲ್ಲ ರಿಲೀಫ್ ಆಗಲ್ಲ. ಅದಕ್ಕೆ ಹೇಳಿದ್ದು ನಿಮಗೆ, ಬನ್ನಿ ಹೋಗೋಣ, ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳಿ. ನೀವು ಬಿಡಿ, ನಿಮ್ಗಂತೂ ಎಷ್ಟು ಜನ ಗರ್ಲ್ ಫ್ರೆಂಡ್ಸು. ಒಂದ್ಸಲ ನನ್ನ ಜೊತೆ ಇರ್ತೀರಾ, ಇನ್ನೊಂದ್ಸಲ ಇನ್ನೊಬ್ರ ಜೊತೆ ಇರ್ತೀರಾ. ಆದರೆ ನಾನು ನಿಮ್ಮ ಥರ ಅಲ್ವಲ್ಲ. ನನಗೆ ನಿಮ್ಮನ್ನು ಬಿಟ್ಟು
ಬೇರೆ ಯಾರೂ ಇಲ್ಲ, ನಿಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು. ಅದರಲ್ಲೂ ನಿಮ್ಮಪ್ಪ ನಮ್ಮಪ್ಪ ಹೆಂಗಿದ್ರು ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು. ಇನ್ನೇನು ನಿನ್ನ ಜೊತೆ ಓಡಾಡಿದ್ರೆ ನಮ್ಮ ಮನೇಲಿ ಯಾರು ಕೇಳಲ್ಲ. ಅದಕ್ಕೆ ನಾನು ನಿನ್ನ ಜೊತೆ ಬರೋದು. ಇಲ್ಲ ಅಂದಿದ್ರೆ ನಾನಂತೂ ಏನಕ್ಕೆ ಬರ್ತಾ ಇದ್ದೆ ಹೇಳಿ? ನಿಜ, ನೀನೊಂಥರ ನನಗೆ ಪೇನ್ ಕಿಲ್ಲರ್ ಇದ್ದಂಗೆ. ಯಾವಾಗ ನನಗೆ ಸಹಾಯ ಮಾಡ್ತಾನೆ ಇರ್ತೀಯ. ಅಯ್ಯೋ ಇವನು, ಅಯ್ಯೋ ಇವನು ನಾನು ಎಲ್ಲ ನೋಡ್ದಂಗೈತಲ್ಲ. ನಿಮ್ಮ ನಿಮ್ಮ ಅಮ್ಮನ ಫ್ರೆಂಡ್ ಅಂದಲ್ಲ, ರಚ್ಚು ಆಂಟಿ ಮಗ ಇದ್ದಂಗಿಲ್ವೇನೆ? ಇವನೇ ತಾನೇ ನೋಡಿ, ಯಾವುದೋ ಹುಡುಗಿ ಜೊತೆ ಹೆಂಗೆಲ್ಲನೂ ಲವ್ವಿ ಡಬ್ಬಿ ಆಡ್ಕೊಂಡು ಕೂತವನೆ ಅಂತ ಹೇಳ್ಬಿಟ್ಟು. ಅಯ್ಯೋ ಇವನು ನನ್ನ ಲವ್ವರ್ ಕಣೆ. ಏನೇ ಬೊಗಳ್ತಿದ್ಯಾ ನೀನು? ಇವನು ಯಾಕೆ ನಿನ್ನ ಲವರ್ ಆಗ್ತಾನೆ? ಯಾರನ್ನೋ ಬೇರೆನ ಇಷ್ಟಪಡ್ತಾ ಇದ್ದೆ ಅಂತ ಹೇಳ್ದಲೆ ನೀನು? ಇವನೇ ಕಣೆ. ನಿನ್ನ ಹತ್ರ ಹೇಳಿದ್ರೆ ಸುಮ್ಮನೆ ಏನಂತೀಯೋ ಅಂತ ಹೇಳಿಲ್ಲ. ರಚ್ಚು ಆಂಟಿ ಮಗುನೇ ನಾನು ಇಷ್ಟಪಡ್ತಿರೋದು. ರಾಕೇಶ್ ಇವನು ನನ್ನ ಜೊತೆ ತುಂಬ ಚೆನ್ನಾಗಿದ್ದ. ಲವ್ ಮಾಡ್ತೀನಿ ಅಂತೇಳಿ ನಾನು ಹಿಂದೆ ಬಿದ್ದು ಲವ್ ಮಾಡ್ತಾ ಇದ್ದ. ಈಗ ನೋಡಿದ್ರೆ 3 ದಿನದಿಂದ ನಾನು ಫೋನು ರಿಸೀವ್ ಮಾಡಲಿಲ್ಲ, ಏನೂ ರಿಸೀವ್ ಮಾಡಲಿಲ್ಲ. ಇಲ್ಲಿ ನೋಡಿದ್ರೆ ಬೇರೆ ಯಾವುದೋ ಹುಡುಗಿ ಜೊತೆ ಯಪ್ಪ ನೋಡೇ ಕೂತ್ಕೊಂಡು ಹೆಂಗೆ ಕಿಸ ಕಿಸ ನಕ್ಕೊಂಡು ಮಾತಾಡ್ತಾವನೆ. ನಾನು 50 ಸಲ ಫೋನ್ ಮಾಡಿದ್ರು ನಾನು ಫೋನ್ ಮಾತ್ರ ರಿಸೀವ್ ಮಾಡಲ್ಲ. ಇಲ್ಲಿ ನೋಡಿದ್ರೆ ಇವಳ ಜೊತೆ ಮಾತ್ರ ಹೆಂಗೆ ಟೈಮ್ ಎಲ್ಲ ಹಾಳು ಮಾಡ್ತಾವನೆ ಅಂತ ಹೇಳ್ಬಿಟ್ಟು ನಾನೇನಾದರೂ ಕೇಳಿದ್ರೆ ಟೈಮ್ ಇಲ್ಲ, ಇವಾಗ ಬ್ಯುಸಿ ಇದ್ದೀನಿ, ಆಫೀಸಲ್ಲಿದ್ದೀನಿ ಅಂತ ಹೇಳಿ ಕಟ್ ಮಾಡ್ತಾನೆ. ಆದರೆ ಇಲ್ಲಿ ನೋಡು ಹೆಂಗೆ ಇವಳ ಜೊತೆ ಮಾತ್ರ ಟೈಮ್ ಮಾತ್ರ ಕಳೀತಾವನೆ. ಅಯ್ಯೋ ಹೀಗೆ ಏನೇ ಮಾಡೋದು? ನಮ್ಮ ಅಕ್ಕ ಹೇಳಿದ ನಿಜನೇ ಆಯ್ತಲ್ಲೇ, ಇವನು ನಂಬೇಡ, ಮೋಸ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಎಷ್ಟೆಲ್ಲ ಹೇಳಿದ್ಲು. ನಾನೇ ನಂಬಿರಲಿಲ್ಲ. ಅಲ್ಲ, ನಮ್ಮ ಅಕ್ಕನ ಮಾತು ನಂಬಿರಲಿಲ್ಲ, ಇವನು ನಂಬಿದ್ದೆ. ಹೆಂಗಾಯ್ತು ನೋಡೆ ಈಗ. ಈ ಸಿಟಿ ಹುಡುಗರನ್ನೆಲ್ಲ ಹೆಂಗೆ ನಂಬ್ತೀಯ ನೀನು? ನೋಡ್ದಾ, ಇಬ್ಬರು ಒಂದೇ ಥರ ಬಟ್ಟೆ, ಒಂದೇ ಥರ ಇದಾಕೊಂಡು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಹೆಂಗೆ ಕೂತವ್ರೆ ನೋಡು. ಅವನು ನಿನಗೆ ಮೋಸ ಮಾಡೋನೆ ಅಂತ ಅನ್ನಿಸ್ತೈತೆ. ಅವನು ಬೇರೆ ಹುಡುಗಿನ ಲವ್ ಮಾಡ್ತಾವನೆ. ನೋಡಿದ್ರೆ ಗೊತ್ತಾಗಲ್ವೇನೆ ಅವ್ರ ಹುಡುಗಿ ಅಂತ ಹೇಳ್ಬಿಟ್ಟು. ನೀನು ಸುಮ್ಮನೆನೇ ನಿಮ್ಮ ಅಕ್ಕನ ಮಾತು ಕೇಳೋದು ಬಿಟ್ಬಿಟ್ಟು ಇವನನ್ನ ಲವ್ ಮಾಡಿ ಮೋಸ ಹೋದ. ಅದಕ್ಕೆ ಹೇಳೋದು, ಯಾರಾದರೂ ಒಬ್ರು ಹೇಳಿದ್ರೆ ಕೇಳಬೇಕು ಅಂತ. ಹಬ್ಬ ನೋಡಿ, ಈ ಪಾರ್ಕಲ್ಲಿ ಕೂತ್ಕೊಂಡ್ರೆ ಅವರು ಇವರು ಕಮಂಗಿಗಳೆಲ್ಲ ನಮ್ಮನ್ನೇ ನೋಡ್ಕೊಂಡು ನಿಂತಿರ್ತಾರೆ. ಯಾಕಂದರೆ ನಾವಿಬ್ರದ್ದು ಪೇರ್ ಆ ಥರ ಇದೆ ಅಲ್ವಾ. ಸೊ ಬನ್ನಿ, ನಾವಿಲ್ಲಿಂದ ಎದ್ದು ಹೋಗೋದೇ ಎಷ್ಟೋ ವಾಸಿ ಅಂತ ಅನ್ನಿಸ್ತಾ ಐತೆ. ನಿಮ್ಮನ್ನು ನೋಡ್ತಾ ಇದ್ರೆ ಒಂಥರ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಆದರೆ ಇಲ್ಲಿ ಕೂತ್ಕೊಳ್ಳೋಕೆ ಮಾತ್ರ ನನಗೆ ಇರಿಟೇಷನ್ ಆಗ್ತಾಯಿದೆ ನೋಡಿ. ನಿಮ್ಮ ಅಕ್ಕನ ವಿಚಾರದಲ್ಲಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಯು ಡೋಂಟ್ ವರಿ, ಓಕೆ? ನಾನು ಡ್ಯಾಡ್ ಹತ್ರ ಎಲ್ಲ ಮಾತಾಡ್ಬಿಟ್ಟು ನಿಮ್ಗೆ ಏನಾದರೂ ಒಂದು ಸಪೋರ್ಟ್ ಮಾಡಿಸ್ತೀನಿ. ನೀವು ನಮ್ಮ ಆಫೀಸಿಗೆ ಬರ್ಬೋದಲ್ವಾ? ನನಗೂ ಒಬ್ಬಳೇ ಬೋರ್ ಆಗುತ್ತೆ ಆಫೀಸಲ್ಲಿ. ನೀವು ಬಂದರೆ ನಮ್ಮ ಆಫೀಸಲ್ಲಿ ಏನೇ ನಡೆಯುತ್ತೆ ಅಂತ ನೀವು ಒಂದ್ಸಲ ಅಬ್ಸರ್ವ್ ಮಾಡ್ಬೋದಲ್ವಾ? ಮುಂದೆ ನಿಮಗೂ ಫ್ಯೂಚರ್ಗೆ ಹೆಲ್ಪ್ ಆಗ್ಬೋದೇನೋ. ಹೇ ಕಮಾನ್, ಯಾರು ಮಾಡ್ತಾರೆ ಎಲ್ಲನೂ? ವರ್ಕು. ಸರಿ ಆಯಿತು, ಮೈಂಡ್ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ನೀನಂತೂ ಈ ಪಾರ್ಕಲ್ಲಿ ಕೂತ್ಕೊಳ್ಳೋಕೆ ಸ್ವಲ್ಪನೂ ಇಷ್ಟಪಡಲ್ಲ. ಓಕೆ, ಲೆಟ್ಸ್ ಗೋ. ಹೋಗಿ ಸ್ವಲ್ಪ ಎಲ್ಲಾದರೂ ಓಡಾಡ್ಕೊಂಡು ಆರಾಮಾಗಿ ಊಟ ಗಿಟ ಏನಾದರೂ ಮಾಡ್ಕೊಂಡು ನೆಮ್ಮದಿಯಾಗಿ ಓಡಾಡ್ಕೊಂಡು ಬಿಟ್ಟು ಬಂದರೆ ಅವಾಗ ನಿನಗೂ ಖುಷಿ, ನನಗೂ ಖುಷಿ. ಸರಿ ಹೋಗೋಣ ಬಾ. ನೋಡಮ್ಮ, ನೀನು ಲವ್ ಮಾಡೋ ಹುಡುಗರ ಕತೆ ಎಲ್ಲನೂ ಇಷ್ಟೇನೆ ನೋಡ್ದೆ. ಇವ್ರ ಯೋಗ್ಯತೆ ಎಲ್ಲನೂ ನಿನಗೆ ಬೇಕಿತ್ತ ಇದೆಲ್ಲನೂ ಅನ್ಭವ್ಸು. ಅದಕ್ಕೆ ಹೇಳೋದು, ಯಾಯ್ ಸಿಟಿ ಹುಡುಗರನ್ನ ನಂಬಾರ್ದು ಅಂತ ಹೇಳ್ಬಿಟ್ಟು. ನೀನು ಫೋನ್ ಯಾಕೆ ರಿಸೀವ್ ಮಾಡ್ತಿರಲಿಲ್ಲ ಅಂತ ಈಗ ಗೊತ್ತಾಯ್ತು ತಾನೇ? ಅವ್ನು ಯಾವ ಬ್ಯುಸಿನೂ ಇಲ್ಲ. ಅವ್ನಿಗೇನೇ ಬ್ಯುಸಿ? ಅಷ್ಟೊಂದು ಕೋಟ್ಯಾಧೀಶ್ವರ ಅಂತ ಹೇಳ್ತೀಯ. ಇನ್ನೊಂದು ಹುಡುಗಿ ಜೊತೆ ಮಾತಾಡೋದೊಂದೇ ಇವನಿಗೆ ಬ್ಯುಸಿ ಅಷ್ಟೇ.